ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಶನ್ ಚಾನಲ್ಗೆ ಸ್ವಾಗತ. ತುಂಬಾ ಜನಕ್ಕೊಂದು ಡೌಟ್ ಇರುತ್ತೆ, ಎರೆಕ್ಷನ್ ಪ್ರಾಬ್ಲಮ್, ನಿಮರುವಿಕೆ ತೊಂದರೆ, ಸೊ ಇದು ಪರ್ಮನೆಂಟ್ ಆಗಿರುತ್ತೆ, ಇದಕ್ಕೆ ಪದೇ ಪದೇ ಮೆಡಿಸಿನ್ ತಗೋಬೇಕು, ಇದಕ್ಕೆ ಪರ್ಮನೆಂಟ್ ಕ್ಯೂರ್ ಇಲ್ಲ ಅಂತೇಳಿ. ಆದರೆ ಈ ಪ್ರಾಬ್ಲಮ್ಗೆ ಯಾವ ಏಜಲ್ಲಿ, ಯಾವ ಕಾರಣದಿಂದ ಬಂದಿದೆ ಎರೆಕ್ಷನ್ ಪ್ರಾಬ್ಲಮ್, ಮತ್ತೆ ಯಾವ ಟೈಮಲ್ಲಿ ಎರೆಕ್ಷನ್ ಸಪೋರ್ಟ್ ಇರಲ್ಲ, ಅದನ್ನ ಕಂಡಿಡ್ಕೊಂಡ್ರೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ಟು ಪರ್ಮನೆಂಟ್ ಕ್ಯೂರ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನಿಸ್ ಮತ್ತೆ ವೆಜಿನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದ್ರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತ ಅಂದ್ರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಫಸ್ಟ್ ಎರೆಕ್ಷನ್ ಯಾವ ರೀತಿ ಆಗತ್ತೆ ಅಂದ್ರೆ ಆ ಮೆಕ್ಯಾನಿಸಮ್ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಅಂದ್ರೆ ನಾವು ಒಂದು ಆಬ್ಜೆಕ್ಟ್, ಒಂದು ಹುಡುಗಿ ನೋಡಿದಾಗ ಅಥವಾ ಪಾರ್ಟ್ನರ್ನ ನೋಡಿದಾಗ, ವಿಡಿಯೋ ನೋಡಿದಾಗ ಅಥವಾ ಒಂದು ಪಿಕ್ಚರ್ ಇಮೇಜ್ ನೋಡಿದಾಗ ನಮ್ಮ ಬ್ರೈನಲ್ಲಿ ಎಕ್ಸೈಟ್ ಆಗತ್ತೆ. ಆ ಎಕ್ಸೈಟ್ ಆಗ್ತಿದ್ದಂಗೆ ಏನಾಗುತ್ತೆ, ಟೆಸ್ಟೋಸ್ಟಿರೋನ್ ರಿಲೀಸ್ ಆಗತ್ತೆ. ಟೆಸ್ಟೋಸ್ಟಿರೋನ್ ರಿಲೀಸ್ ಆಗ್ತಿದ್ದಂಗೆ ಬ್ಲಡ್ ಫ್ಲೋ ಪೆನ್ನಿಸ್ ಕಡೆ ತುಂಬಾ ಫೋರ್ಸಬಲಿ ಹೋಗುತ್ತೆ. ಪ್ಯಾರಲಲ್ಲಿ ನೈಟ್ರಿಕ್ ಆಕ್ಸೈಡ್ ರಿಲೀಸ್ ಆಗತ್ತೆ. ಇಷ್ಟೆಲ್ಲ ಆಗ್ತಿದ್ದಂಗೆ ಎರೆಕ್ಷನ್ ನಾರ್ಮಲ್ ಆಗಿ ಶುರು ಆಗ್ತಾ ಹೋಗುತ್ತೆ. ಸೊ ಯಾವ ಕಾರಣದಿಂದ ಎರೆಕ್ಷನ್ ಪ್ರಾಬ್ಲಮ್ ಬರುತ್ತೆ? ಫಸ್ಟ್ ಹಾರ್ಮೋನ್ ಇಂಬ್ಯಾಲೆನ್ಸ್, ಟೆಸ್ಟೋಸ್ಟಿರೋನ್ ಡೌನ್ ಆಯಿತು, ಈಸ್ಟ್ರೋಜನ್ ಮತ್ತೆ ಪ್ರೊಲ್ಯಾಕ್ಟಿನ್ ಜಾಸ್ತಿ ಆಯಿತು, ಎರೆಕ್ಷನ್ ಪ್ರಾಪರ್ ಆಗೋದಿಲ್ಲ. ಎರಡನೇದು ನ್ಯೂರಲಾಜಿಕಲ್, ನರ್ವ್ ವೀಕ್ನೆಸ್ ಇತ್ತು ಅಂದರೆ. ಮೂರನೇದು ವೆರಿ ಇಂಪಾರ್ಟೆಂಟ್, ಸೈಕಲಾಜಿಕಲ್. ಫಿಸಿಕಲಿ ಫಿಟ್ ಇರ್ತಾರೆ ಬಟ್ ನಂಗೆ ಏನೋ ಪ್ರಾಬ್ಲಮ್ ಇದೆ, ಈ ಭಯ, ಆತಂಕ, ಕಾನ್ಫಿಡೆನ್ಸ್ ಕಡಿಮೆ ಇರೋದು ಸಹ ಕಾರಣ ಆಗುತ್ತೆ. ನಾಲ್ಕನೇದು ಕೆಲವೊಂದು ಮೆಡಿಸಿನ್, ಡಿಪ್ರೆಷನ್ ಅಥವಾ ಹೈಪರ್ ಟೆನ್ಷನ್ ಮೆಡಿಸಿನ್ ಅಥವಾ ಸೈಕ್ಯಾಟ್ರಿಕ್ ಮೆಡಿಸಿನ್ ಸೆಕ್ಷುವಲ್ ಫಂಕ್ಷನ್ ಅನ್ನು ವೇರಿಯೇಷನ್ ಮಾಡುತ್ತೆ. ಜೊತೆಗೆ ಬಿ ಪಿ ಅಥವಾ ಡಯಾಬಿಟಿಸ್ ಅಥವಾ ಥೈರಾಯ್ಡ್ ಅನ್ಕಂಟ್ರೋಲ್ ಇದ್ದಾಗೂ ಎರೆಕ್ಷನ್ ಪ್ರಾಪರ್ ಆಗಿರಲ್ಲ. ಐದನೇದು ಬಂದು ಸಡನ್ ಲೈಫ್ ಸ್ಟೈಲ್ ಚೇಂಜ್ ಆಗುವಂಥದ್ದು, ಸಡನ್ ವೇಟ್ ಜಾಸ್ತಿ ಆಗೋದು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಜಾಸ್ತಿ ಮಾಡ್ಕೊಳ್ಳೋದು, ಅವಾಗ ಏನಾಗುತ್ತೆ, ಎರೆಕ್ಷನ್ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಅಂದರೆ ಈ 5 ಕಾರಣದಿಂದ ಎರೆಕ್ಷನ್ ಪ್ರಾಬ್ಲಮ್ ಕಾಮನ್ ಆಗಿರುತ್ತೆ. ಸೊ ಇದಿಷ್ಟು ಎರೆಕ್ಷನ್ ಯಾವ ರೀತಿ ಆಗುತ್ತೆ, ಎರೆಕ್ಷನ್ ಪ್ರಾಬ್ಲಮ್ ಆಗಲಿಕ್ಕೆ ಏನು ಕಾರಣ ಹೇಳಿದೆ. ಸೊ ಇದಕ್ಕೆ ಪರ್ಮನೆಂಟ್ ಕ್ಯೂರ್ ಇಲ್ವಾ ಅಥವಾ ಟ್ರೀಟ್ಮೆಂಟ್ ಇಲ್ವಾ, ಈ ಕ್ವಶನ್ ತುಂಬ ಹುಡುಗರಿಗೆ ಇರುತ್ತೆ. ಸೊ ಒಂದು ಲೈಫ್ ಸ್ಟೈಲ್ ಚೇಂಜ್ ಏನಿದೆ ಅದು ಇಂಪಾರ್ಟೆಂಟ್. ಅಂದರೆ ಎಕ್ಸಸೈಸ್ ಪ್ರಾಪರ್ ಆಗಿರಬೇಕು, ನಿದ್ದೆ ಕರೆಕ್ಟ್ 7 to 8 ಅವರ್ಸ್ ಇರಬೇಕು, ಫುಡ್ಡಲ್ಲಿ ಬಂದು ಕಾರ್ಬೋಹೈಡ್ರೇಟ್ ಕಡಿಮೆ ಇರುವಂಥದ್ದು ಅಥವಾ ಫ್ಯಾಟ್ ಕಡಿಮೆ ಇರುವಂಥದ್ದು, ಒಳ್ಳೆ ಫುಡ್ ಕಡೆ ಹಸಿ ಸೊಪ್ಪು, ತರಕಾರಿ, ಡ್ರೈ ಫ್ರೂಟ್ಸು ರೆಗ್ಯುಲರ್ ಆಗಿ ತಗೋಬೇಕು. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಬಂದು ಟ್ರೀಟ್ಮೆಂಟಲ್ಲಿ 2 ಆಪ್ಷನ್ ಇರುತ್ತೆ. ಒಂದು ರಿಜುನೇಷನ್ ಥೆರಪಿ, ಎರಡನೇದು ಆನ್ ಡಿಮ್ಯಾಂಡ್ ಮೆಡಿಸಿನ್ ಅಂತ ಹೇಳ್ತೀವಿ. ರಿಜುನೇಷನ್ ಥೆರಪಿ ಅಂದರೆ ಯಾವ ಸೆಲ್ಸು, ಟಿಶ್ಯೂಸು ಡ್ಯಾಮೇಜ್ ಆಗಿರುತ್ತೆ, ಯಾವ ಹಾರ್ಮೋನ್ ಕಡಿಮೆ ಆಗಿರುತ್ತೆ, ಅದಕ್ಕೆ ಒಂದು ಟ್ರೀಟ್ಮೆಂಟ್ ತಗೊಂಡಾಗ ಅದು ಬ್ಯಾಕಪ್ ಅಂತ ಆಗುತ್ತೆ. ರಿಜುನೇಟ್ ಅಂದರೆ ಮತ್ತೆ ರೀಬ್ಯಾಕ್ ಆಗುತ್ತೆ. ನರ್ವ್ ವೀಕ್ನೆಸ್ ಇರ್ಬೋದು ಅಥವಾ ಹಾರ್ಮೋನ್ ಡೌನ್ ಆಗಿದ್ರೆ ಮತ್ತೆ ಪಿಕಪ್ ಆಗೋದಿರ್ಬೋದು. ಇವುಗಳು ಲೈಫ್ ಸ್ಟೈಲ್ ಚೇಂಜ್ ಜೊತೆಗೆ ಈ ಮೆಡಿಸಿನ್ ಅಂದರೆ ರಿಜುನೇಷನ್ ಮೆಡಿಸಿನಿಂದ ಮತ್ತೆ ನಾರ್ಮಲ್ ಆಗುತ್ತೆ. ಎರಡನೇದು ಆನ್ ಡಿಮ್ಯಾಂಡ್ ಮೆಡಿಸಿನ್, PDE5 ಇನ್ಹಿಬಿಟರ್ಸ್ ಅಂತ ಹೇಳ್ತೀವಿ. ಅಂದರೆ ವಯಾಗ್ರಾ, ಪೆನಾಗ್ರಾ ಅಥವಾ ಟೆಡಲಫಿಲ್, ಇವೆಲ್ಲ ಈ ಟ್ಯಾಬ್ಲೆಟ್ ಏನಂದರೆ 1 ಅವರ್ ಅಥವಾ ಹಾಫ್ ಅನ್ ಅವರ್ ಮುಂಚೆ ತಗೊಂಡಾಗ ಆ ಟೈಮಲ್ಲಿ ವರ್ಕ್ ಮಾಡುತ್ತೆ. ಸೈಡ್ ಎಫೆಕ್ಟ್ ಜೊತೆಗೆ ಅಡಿಕ್ಷನ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಅಂದರೆ ಪ್ರಾಪರ್ ಲೈಫ್ ಸ್ಟೈಲ್ ಜೊತೆಗೆ ರಿಜುನೇಷನ್ ಥೆರಪಿ ಈ ಎರೆಕ್ಷನ್ ಪ್ರಾಬ್ಲಮ್ ಇಂದ ಪರ್ಮನೆಂಟ್ ಆಗಿ ಹೊರಗಡೆ ಬರ್ಬೋದು. ಸೊ ಫ್ರೆಂಡ್ಸ್, ಎರೆಕ್ಷನ್ ಪ್ರಾಬ್ಲಮ್ ಪರ್ಮನೆಂಟ್ ಆಗಿ ಕ್ಯೂರ್ ಆಗಬೇಕು ಅಂತಂದರೆ ಫಸ್ಟ್ ಕಾರಣ ಗೊತ್ತಾಗಬೇಕು. ಯಾವ ಏಜು, ಯಾವ ಕಾರಣದಿಂದ, ಯಾವ ಟೈಮಲ್ಲಿ ಆಗತ್ತೆ, ಇದ್ರ ಜೊತೆಗೆ ಏನಾದರೂ ಬೇರೆ ಕಾಯಿಲೆ ಇದೆಯಾ ಅಂದರೆ ಬೇರೆ ಪ್ರಾಬ್ಲಮ್ ಇದೆಯಾ, ಇವೆಲ್ಲ ಕಂಡುಹಿಡ್ಕೊಂಡಾಗ ಅಂದರೆ ಫಿಸಿಕಲ್ ಎಕ್ಸಾಮಿನೇಷನ್ನು, ಕೆಲವೊಂದು ಟೆಸ್ಟ್ಗಳು ಮಾಡಿಕೊಂಡಾಗ ಒಂದು ಕನ್ಕ್ಲೂಷನ್ ಬರುತ್ತೆ. ಅದ್ರ ಪ್ರಕಾರ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಒಂದು ರಿಜುನೇಷನ್ ಥೆರಪಿ ಅಂತ ತಗೊಂಡ್ರೆ ಈ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.